ಕೂಡ ಆಯ್ತು. ಹೇಗ್ ನಡೀತು ಸರ್ ಶಸ್ತ್ರಚಿಕಿತ್ಸೆ, ಮಾಹಿತಿ ಕೊಡ್ಬೋದಾ? ಅಂದ್ರೆ ಅವ್ರಿಗೆ ಈಗಾಗಲೇ 2 ಬಾರಿ ಓಪನ್ ಹಾರ್ಟ್ ಸರ್ಜರಿ ಆಗಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿತ್ತು. ಮೊದಲನೇ ಶಸ್ತ್ರಚಿಕಿತ್ಸೆ ಅವ್ರಿಗೆ 2007ನೇ ಇಸ್ವಿನಲ್ಲಾಗಿತ್ತು, ಎರಡನೇದು 2017ನೇ ಇಸ್ವಿನಲ್ಲಾಗಿತ್ತು. ಇವಾಗ ಅದು ಹೃದಯದ ಕವಾಟ, ಅದನ್ನ ಅಯೋರ್ಟಿಕ್ ವ್ಯಾಲ್ ಅಂತ ಹೇಳ್ತೀವಿ, ಅದು ಪುನಃ ಚಿಕ್ಕದಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವಾಗ ಇದು ಓಪನ್ ಹಾರ್ಟ್ ಸರ್ಜರಿ ಇಲ್ದೇನೆ ಒಂದು ಆಂಜಿಯೋಗ್ರಾಮ್ ಟೆಕ್ನಿಕ್ ಅಲ್ಲಿ ಟಾವಿ ಅಂತ ಪ್ರೊಸೀಜರ್ ಅಂತ ಹೇಳ್ತೀವಿ ಅದನ್ನ. ಸೊ ಈಗ ಯಶಸ್ವಿಯಾಗಿ ಅವ್ರಿಗೆ ಹೃದಯದ ಕವಾಟವನ್ನ ಜೋಡಿಸಲಾಗಿದೆ. ಇವಾಗ ಅನಸ್ತೀಸಿಯಾ ಎಫೆಕ್ಟ್ ಇಂದ ಹೊರಗಡೆ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಇವಾಗ ಇನ್ನೊಂದು 2 hours ಅಲ್ಲಿ ಸ್ವಲ್ಪ ಲೈಟ್ ಆಗಿ ಏನಾದ್ರು ಇದು ಸೆಮಿ ಸಾಲಿಡ್ ಫುಡ್ ತಗೊಂತಾರೆ, ಜ್ಯೂಸು ಅದೆಲ್ಲ. ಸೊ ಇವತ್ತಿನ ಮಾಡಿರ್ತಕ್ಕಂಥ ಚಿಕಿತ್ಸೆ ಯಶಸ್ವಿಯಾಗಿದೆ. ಭಾನುವಾರ ಆಸ್ಪತ್ರೆಯಿಂದ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. ಮಂಜುನಾಥ್ ಸರ್, ಇದು ಎಷ್ಟರ ಮಟ್ಟಿಗೆ ಕ್ರಿಟಿಕಲ್ ಆಗಿತ್ತು ಅಂತ, ಎಷ್ಟರ ಮಟ್ಟಿಗೆ ಸೀರಿಯಸ್ ಆದಂತ ಒಂದು ಇನ್ ಜನರಲ್ ನಾವು ನೋಡಿದ್ರೆ ಈ ಶಸ್ತ್ರಚಿಕಿತ್ಸೆ ಎಷ್ಟು ಮಟ್ಟಿಗೆ ಸೀರಿಯಸ್ ಆದಂತ ಅಥವಾ ಕ್ರಿಟಿಕಲ್ ಆದಂತ ಶಸ್ತ್ರಚಿಕಿತ್ಸೆ ಸರ್? ಅಂದ್ರೆ ಇದು ಇತ್ತೀಚೆಗೆ ಬಂದಂತ ಒಂದು ಹೊಸ ವಿಧಾನ. ಇದನ್ನ ನಾವು ನಾನ್ ಸರ್ಜಿಕಲ್ ವ್ಯಾಲ್ವ್ ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. ನಾನ್ ಸರ್ಜಿಕಲ್ ವ್ಯಾಲ್ವ್ ಇಂಪ್ಲಾಂಟೇಶನ್ ಇದನ್ನ ಕಾಲಿನ ರಕ್ತನಾಳದ ಮೂಲಕ ನಾವು ಹೃದಯಕ್ಕೆ ಜೋಡಿಸುವಂತಹ ಪ್ರಕ್ರಿಯೆ ಇದು. ಸೊ ಹೀಗಾಗಿ ಇದರಲ್ಲಿ ತುಂಬಾ ಡೆಲಿಕೆಸಿ ಎಲ್ಲ ಇರುತ್ತೆ. ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಅಸೆಸ್ಮೆಂಟ್ ಮಾಡಿ ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೆ ಅದು. ಸೊ ಹೀಗಾಗಿ ಅಲ್ಲದೆ ಇದ್ರೆ 3ನೇ ಬಾರಿ ಓಪನ್ ಹಾರ್ಟ್ ಸರ್ಜರಿ ಚಿಕಿತ್ಸೆ ಮಾಡಬೇಕಾಗಿತ್ತು. ಅದು ಬಹಳ ರಿಸ್ಕ್ ಮತ್ತು ಕಾಂಪ್ಲಿಕೇಶನ್ಸ್, ರಿಕವರಿ ಟೈಮು ತುಂಬಾ ಇರುತ್ತೆ. ಸೊ ಇವಾಗ ಅವರು ಭಾನುವಾರ ಡಿಸ್ಚಾರ್ಜ್ ಆಗ್ತಾರೆ. ನಂತರ ಒಂದು ಮನೆಯಲ್ಲಿ 1 ದಿವಸ ಅಥವಾ 2 ದಿವಸ ರೆಸ್ಟ್ ತಗೊಂಡು ಎಂದಿನಂತೆ ಕೆಲಸ ಶುರು ಮಾಡಬಹುದು. ಓಕೆ, ಒಟ್ಟು ಶಸ್ತ್ರಚಿಕಿತ್ಸೆಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ಸ್ಪಂದಿಸಿದ್ರು ಸರ್? ಇಲ್ಲ, ತುಂಬಾ ಚೆನ್ನಾಗಿ ಅವ್ರಿಗೆ ಆತ್ಮಸ್ಥೈರ್ಯ ಇತ್ತು, ಆತ್ಮವಿಶ್ವಾಸ ಇತ್ತು. ಇಲ್ಲಿ ಡಾಕ್ಟರ್ ಸಾಯಿ ಸತೀಶ್ ಅನ್ನುವ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅವರ ನೇತೃತ್ವದಲ್ಲಿ ಈ ಶಸ್ತ್ರಚಿಕಿತ್ಸೆ ಅಂದ್ರೆ ನಾನ್ ಸರ್ಜಿಕಲ್ ವ್ಯಾಲ್ವ್ ಚಿಕಿತ್ಸೆ ಆಯ್ತು. ಸೊ ಇವಾಗ ಚೆನ್ನಾಗಿದ್ದಾರೆ. ಮೋಸ್ಟ್ಲಿ ಇವತ್ತು ಸಂಜೆ ಅವರನ್ನ ರೂಮಿಗೆ ಶಿಫ್ಟ್ ಮಾಡಲಾಗುತ್ತೆ. ನಾಳೆ 1 ದಿವಸ ಇದ್ದು ನಾಡಿದ್ದು ಡಿಸ್ಚಾರ್ಜ್. ಸರ್, ಡಾಕ್ಟರ್ಸ್ ಟೀಮ್ ಯಾವ ರೀತಿನಲ್ಲಿತ್ತು? ಬಿಕಾಸ್ ತುಂಬಾ ಜನ ಕುತೂಹಲದಿಂದ ಇದನ್ನ ನೋಡ್ತಾ ಇದ್ದಾರೆ, ಮತ್ತೆ ಕಾಳಜಿಯಿಂದನೂ ಕೂಡ ಪಾಪ, ಯಾಕಂದ್ರೆ ಅಭಿಮಾನಿಗಳು ತುಂಬಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರ್ನಾಟಕ ರಾಜ್ಯದಾದ್ಯಂತ. ಹಾಗಾಗಿ ತುಂಬಾ ಕಾಳಜಿಯಿಂದ ಏನಾಗುತ್ತಪ್ಪ ಅಂತ ನೋಡ್ತಾ ಇದ್ದಾರೆ. ಅವ್ರಿಗೇನು ಹೇಳಕ್ ಬಯಸ್ತೀರಾ? ಡಾಕ್ಟರ್ಸ್ ಟೀಮ್ ಹೇಗಿತ್ತು? ಇಲ್ಲ, ಡಾಕ್ಟರ್ಸ್ ಟೀಮು ತುಂಬಾ ಇದರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಂತ ಟೀಮು. ಒಬ್ರು ಡಾಕ್ಟರ್ ಸಾಯಿ ಸತೀಶ್ ಅಂದ್ಬಿಟ್ಟು ಈ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸು, ಈ ಟಾವಿ ಈ ಪ್ರೊಸೀಜರ್ ಅಲ್ಲಿ ತುಂಬಾ ಅವ್ರಿಗೆ ತಜ್ಞತೆ ಇದೆ. ಅವರ ಜೊತೆಗೆ ಒಬ್ರು ಹಂಗೇರಿ ಬೆಡ್ ಫಾಸ್ಟ್ ಇಂದ ಡಾಕ್ಟರ್ ಗೀಜಾ ಅಂತ ಬಂದಿದ್ರು, ಅವರು ಕೂಡ ಇದ್ರು. ಸೊ ನಾವು ಕೂಡ ಇದ್ವಿ. ಸೊ ಹೀಗಾಗಿ ಒಂದು ಇದು ತುಂಬಾ ಯಾಕೆಂದ್ರೆ ಯಾವುದೇ ಒಂದು ಈ ರೀತಿ ಪ್ರೊಸೀಜರ್ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಆತಂಕ ಇದ್ದೇ ಇರುತ್ತೆ. ಬಟ್ ಇದು ಬಹುಶಃ ವೈದ್ಯರುಗಳ ಮತ್ತು ದೇವರು ಮತ್ತು ಎಲ್ಲ ಅಭಿಮಾನಿಗಳ ಇವತ್ತು ಏನು ವಿಶ್ವಾಸ ಇದೆ ಅದರಿಂದ ಎಲ್ಲ ಚೆನ್ನಾಗಿದೆ. ಎಲ್ಲ ಅವರ ಅಭಿಮಾನಿಗಳಿಗೂ ಕೂಡ, ಅವರ ಹಿತೈಷಿಗಳಿಗೂ ಕೂಡ, ಯಾರ್ಯಾರು ಅವರಿಗೆ ಪ್ರಾರ್ಥನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಮಂಜುನಾಥ್ ಸರ್, ಈಗ ಎಷ್ಟು ಬೇಗ ಅವರು ಕ್ಯಾಂಪೇನಿಗೆ ಬರ್ಬೋದು? ನೆಕ್ಸ್ಟ್ ಅವರ ರೊಟೀನ್ ಹೇಗಿರುತ್ತೆ? ಈಗ ಡಿಸ್ಚಾರ್ಜ್ ಆದ ತಕ್ಷಣ ಎಷ್ಟರ ಮಟ್ಟಿಗೆ ಅವರು ಆಕ್ಟಿವ್ ಆಗಿ ಇರ್ಬೋದು? 48 hours ಅಲ್ಲೇ ಆಕ್ಟಿವ್ ಆಗಿರ್ಬೋದು. ಓಕೆ, ಹೌದು. ಸೊ ನಡೆದಾಡಿ ಓಡಾಡಿ ಕ್ಯಾಂಪೇನ್ ಎಲ್ಲ ಮಾಡಕ್ಕಾಗತ್ತಾ ಈಗ ಕ್ವಿಕ್ ಆಗಿ? ಮಾಡ್ಬೋದು. ಓಕೆ, ಇಳಿಬಹುದು, ವಾಕ್ ಮಾಡಬಹುದು. ಆದ್ರೂ ಕೂಡ ಕೆಲವು ಮಾಮೂಲಿ ಅವ್ರಿಗೆ ಆಹಾರ ಪದ್ಧತಿ ಅದೆಲ್ಲ ಇದು ಫಾಲೋ ಅಪ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅಂದ್ರೆ ಯಾವ ತರ ಕೇರ್ ತಗೊಬೇಕಾಗತ್ತೆ ಸರ್? ನೆಕ್ಸ್ಟ್ 1 week ಯಾವ ತರ ಇರುತ್ತೆ ಅವ್ರ ರೂಟೀನ್? ಹೌ ಇಟ್ ಶುಡ್ ಬಿ? ಅಲ್ಲ, ಅಂದ್ರೆ ಕೆಲವೆಲ್ಲ ಯಾರಿಗಾದ್ರೂ ಕೆಮ್ಮು, ಜ್ವರ ಆ ತರ ಬಂದಿದ್ರೆ ಅಂದ್ರೆ ಸ್ವಲ್ಪ ಡಸ್ಟ್ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಒಂದು 4-5 ದಿವಸ. ಅದು ಜನರಲ್ ಆಗಿ ಅವ್ರೊಬ್ರಿಗೆ ಅಂತೆಲ್ಲ ಎಲ್ಲಾರ್ಗೂ ಅದು ಅನ್ವಯ ಆಗುತ್ತೆ. ಇದು ಸಮ್ಮರ್ ಆಗಿರೋದ್ರಿಂದ ಹೈಡ್ರೇಷನ್ ಚೆನ್ನಾಗ್ಬೇಕು, ಜ್ಯೂಸ್ ಎಲ್ಲ ತಗೋಬೇಕು, ನೀರ್ ಚೆನ್ನಾಗಿ ಕುಡಿಬೇಕು. ಆ ರೀತಿ ಈ ಸಮ್ಮರ್ಗೆ ಯಾವ ರೀತಿ
ನಾವು ಮುನ್ನೆಚ್ಚರಿಕೆ ತಗೋಬೇಕು ಆ ರೀತಿ ತಗೋಬೇಕು. ಅದರ್ವೈಸ್ ಬೇರೆ ಆರೋಗ್ಯವಂತರು ಯಾವ ರೀತಿ ಇರ್ತಾರೆ ಆ ರೀತಿ ಇರ್ಬೋದು. ಡಾಕ್ಟರ್ ಮಂಜುನಾಥ್ ಅವರೇ, ಒಂದು ಮಾತಿತ್ತು, ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಅವರ ಹೃದಯದ ಶಸ್ತ್ರಚಿಕಿತ್ಸೆ ಇನ್ನೂ ಒಂದು ಶಸ್ತ್ರಚಿಕಿತ್ಸೆ ಬಾಕಿ ಇದೆ, ಸೊ ಹೇಗಾಗುತ್ತೋ ಏನೋ ಈ ಥರದ ಸುದ್ದಿಗಳೆಲ್ಲ ಇತ್ತು. ಈಗ ಮೊದಲಿಗಿಂತ ಸ್ಟ್ರಾಂಗ್ ಆಗಿ ಅವರು ಓಡಾಡ್ಕೊಂಡು ಇರ್ಬೋದಾ? ಎಷ್ಟರ ಮಟ್ಟಿಗೆ ಭರವಸೆ ಕೊಡ್ತೀರಿ ಅವ್ರ ಬಗ್ಗೆ? ಅಲ್ಲ, ಡೆಫಿನೆಟ್ ಆಗಿ ಈಗ ಮೊದಲು ಯಾವ ರೀತಿ ಓಡಾಡ್ತಾ ಇದ್ರು, ಯಾವ ರೀತಿ ಅವರು ಎಲ್ಲ ಕಾರ್ಯಗಳಲ್ಲೂ ಚಟುವಟಿಕೆ ಅಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿದ್ರು ಆ ರೀತಿನೇ ಇರ್ಬೋದು. ಓಕೆ, ಧನ್ಯವಾದಗಳು ಡಾಕ್ಟರ್ ಮಂಜುನಾಥ್ ಅವರೇ. ಸಾಕಷ್ಟು ಅಪರೂಪದ ಮಾಹಿತಿಯನ್ನು ಡಾಕ್ಟರ್ ಮಂಜುನಾಥ್ ಅವರು ಕೊಡ್ತಾ ಇದ್ರು. ಕಾಲಿನ ನಾಳಗಳಿಂದ ಅದರ ಮುಖಾಂತರ ನಾಳಗಳನ್ನು ತೂರಿಸಿ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಒಂದು ಅಪರೂಪದ ಶಸ್ತ್ರಚಿಕಿತ್ಸೆ ಇದು. ಅಪರೂಪದ ವಿಧಾನವನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ. ಹಿಂದೆಲ್ಲ ಆಗಿದ್ರೆ ಇದಕ್ಕೆ ಓಪನ್ ಹಾರ್ಟ್ ಸರ್ಜರಿಯನ್ನೇ ಮಾಡಬೇಕಾಗಿತ್ತು. ಆದರೆ ಈಗ ಆ ಥರ ಇಲ್ಲ. ಅತ್ಯಾಧುನಿಕ ತಂತ್ರಜ್ಞಾನ ಬಂದಿರೋದ್ರಿಂದ ಬಹಳ ಸುಲಭವಾಗಿ, ಬಹಳ ಸ್ಕಿಲ್ಫುಲ್ ಆಗಿ ಅದನ್ನು ಮಾಡಲಾಯಿತು ಅನ್ನೋಂಥದ್ದನ್ನು ಡಾಕ್ಟರ್ ಮಂಜುನಾಥ್ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೊಂದು ವಾರದ ಒಳಗಾಗಿನೇ, ಇನ್ನು 48 ಅವರ್ಸಲ್ಲಿ ಅವರು ಎದ್ದು ಓಡಾಡ್ಬೋದು. 48 ಗಂಟೆಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು